ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದಾಸ ಎರಡನೇ ಬಾರಿಗೆ ಜೈಲಿನಲ್ಲಿರೋದು. 13 ವರ್ಷಗಳ ನಂತರ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ಪೊರ್ಕಿ. ರಾತ್ರಿ ಇಡೀ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ ಆರೋಪಿ ದರ್ಶನ್. 12 ದಿನಗಳ ವಿಚಾರಣೆ ಎದುರಿಸಿದ ನಂತರದಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್. ಯಾರ ಬಳಿಯೂ ಕೂಡ ಈ ಸಂದರ್ಭದಲ್ಲಿ ಅವರು ಮಾತನಾಡಿಲ್ಲ. ರಾತ್ರಿ ಇಡೀ ಜೈಲಿನಲ್ಲಿ ಕಾಲ ಕಳೆದಿರೋದು ಅವರು ಮೌನವಾಗಿ. ಏನೋ ಒಂದು ತಳಮಳ, ಚಡಪಡಿಕೆ. ಇದು ಅವರ ನಿನ್ನೆ ರಾತ್ರಿ ಅವರು ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಗೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಲಭ್ಯವಾಗಿರೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ 13 ಮಂದಿ ಕೂಡ ಈಗ ಜೈಲುವಾಸದಲ್ಲಿದ್ದಾರೆ. ಅದರ ಪೈಕಿ 4 ಜನ ಒಂದೇ ಕೊಠಡಿಯಲ್ಲಿ ದರ್ಶನ್ ಸೇರಿದಂತೆ ವಾಸವನ್ನ ಮಾಡ್ತಾ ಇದ್ದು 1 ದಿನ ಕಳೆದಿದೆ. ಇದರ ಬೆನ್ನಲ್ಲೇ ದರ್ಶನ್ ಹೇಗಿದ್ರು ಜೈಲಿನಲ್ಲಿ, ಯಾರ ಹತ್ರ ಆದ್ರೂ ಮಾತನಾಡಿದ್ರ, ಅವ್ರಿಗೆ ಕೊಟ್ಟ ನ್ಯೂಸ್ ಪೇಪರ್ ಓದಿದ್ರ ಇತ್ಯಾದಿ ಮಾಹಿತಿಗಳು ಪಬ್ಲಿಕ್ ಟಿವಿ ಬಳಿ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಅಷ್ಟು ಅವರ 4 ಜನನು ಕೂಡ ಒಂದೇ ಕೊಠಡಿಯಲ್ಲಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ಸ್ನೇಹಿತರು ಏನಾದ್ರೂ ಮಾತನಾಡಬಹುದಾ ಅನ್ನೋದಿತ್ತು. ಅದು ಕೂಡ ಆಗಿಲ್ವಾ, ಮಾತುಕತೆಗೂ ಕೂಡ ಅವರು ಜಾರಿಲ್ವಾ? 13 ವರ್ಷಗಳ ನಂತರದಲ್ಲಿ ಮತ್ತೆ ಜೈಲಿಗೆ ಹೋಗಿರೋದ್ರ ಬಗ್ಗೆ ಏನಾದ್ರೂ ಕೊರಗೆ ಇರಬಹುದಾ ಅವರಿಗೆ? ಖಂಡಿತ ದಿವ್ಯಾ, ಈಗಾಗಲೇ ಗಂಡ ಹೆಂಡತಿ ಜಗಳದಲ್ಲಿ ಕಳೆದ 13 ವರ್ಷಗಳ ಹಿಂದೆ ದರ್ಶನ್ ಜೈಲು ಪಾಲಾಗಿದ್ರು. ಆ ಸಮಯದಲ್ಲಿ ಸುಮಾರು 1 ತಿಂಗಳು ಜೈಲಲ್ಲಿದ್ದರು. ಆ ನಂತರ ಬೇಲ್ ಮೇಲೆ ಅವರು ಹೊರಬಂದಿದ್ರು. ಅಂದರೆ ಆಗಿನ ಜೈಲಿನಲ್ಲಿದ್ದಂಥ ವಾತಾವರಣನೇ ಬೇರೆ, ಈಗಿನ ವಾತಾವರಣ ಬೇರೆ. ಸಂಪೂರ್ಣವಾಗಿ ಜೈಲಿನಲ್ಲಿ ಒಂದು ಭದ್ರತಾ ದೃಷ್ಟಿ ಹೆಚ್ಚಾಗಿದೆ. ಜೊತೆಗೆ ಅಲ್ಲಿ ಈಗ ಇರುವಂಥ ವ್ಯವಸ್ಥೆನೇ ಚೇಂಜ್ ಆಗಿರುತ್ತದ್ದು. ಅಂದರೆ ಈಗ ಏನು ದರ್ಶನ್ ಜೊತೆಗೆ 3 ಜನ ಹೋಗಿದ್ದಾರೆ, ಅವರು ಸಹ ಒಂದೇ ಕೊಠಡಿಯಲ್ಲಿ ಇದ್ದಾರೆ. ವಿಶೇಷವಾಗಿ ಏನಂತಂದ್ರೆ ಜೈಲಿನ ಒಳಗಡೆ ಸಹ ಹೋದ ಸಮಯದಲ್ಲಿ ಬೇರೆ ಕೈದಿಗಳು, ಅವರ ಅಭಿಮಾನಿಗಳು ಇರ್ತಾರೆ, ಅಲ್ಲಿ ಸಹ ಒಂದು ಗೊಂದಲ ಆಗ್ತದೆ ಅನ್ನೋ ಉದಾಹರಣೆಗೆ ಸಂಪೂರ್ಣ ಮುಂಜಾಗ್ರತವಾಗಿ ಜೈಲಿನ ಅಧಿಕಾರಿಗಳು ಅವರನ್ನ ಬೇರೆ ಒಂದು ವಿಶೇಷವಾದ ಕೊಠಡಿಯಲ್ಲಿ ಭದ್ರತಾ ದೃಷ್ಟಿಯಿಂದ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ದರ್ಶನ್ ಸಂಪೂರ್ಣವಾಗಿ ಈಗ ಅಂದ್ರೆ ಒಂದು ರೀತಿ ಎಲ್ಲ ಒಂದ್ ಕಡೆ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ದಾರೆ. ಜೊತೆಗೆ ಈಗೇನು 13 ದಿನ ಕಸ್ಟಡಿಯಲ್ಲಿ ಇದ್ರು, ಕಸ್ಟಡಿಯಿಂದ ಪೊಲೀಸರು ಕೋರ್ಟು ಮತ್ತು ಸ್ಟೇಷನ್ಗೆ ಅಂತೇಳಿ ವಿಚಾರಣೆಗೆ ಸಾಕಷ್ಟು ಅಲ್ದಾಡಿಸಿದ್ರು. ಆದ್ರೆ ಎಲ್ಲ ಒಂದ್ ಕಡೆಗೆ ನಿನ್ನೆ ಜೈಲಿಗೆ ಬಂದ ನಂತರ ಸಂಪೂರ್ಣ ಒಂದು ಯೋಚನೆಗೆ ಮುಳುಗಿದ್ರ ದರ್ಶನ್. ಯಾಕಂದ್ರೆ ಈ ಪ್ರಕರಣದಲ್ಲಿ ಯಾವ ರೀತಿ ನನ್ನ ಜೀವನ ಹೀಗಾಯ್ತಲ್ಲ ಅನ್ನೋದು ಪಶ್ಚಾತ್ತಾಪಕ್ಕೆ ಒಳಗಾಗಿರ್ಬೋದು ಅನ್ನೋದು ಈಗ ಅಲ್ಲಿ ಜೈಲಿನ ಅಧಿಕಾರಿಗಳ ಮಾಹಿತಿ ಸಿಗ್ತಾ ಇರೋಂಥದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ವಿಚಾರಣೆಗಳನ್ನ ಎದುರಿಸಿದ ಬಳಿಕವಾಗಿ ಈಗ ಜೈಲಿಗೆ ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾತ್ರಿ ಇಡೀ ಚಡಪಡಿಸಿದ್ದಾರೆ. ದರ್ಶನ್ ಮೊಬೈಲ್ ರಿಟ್ರೀವ್ಗೆ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ ಅವರ ಮೊಬೈಲ್ನ ಸಂಪರ್ಕ ಯಾರ್ಯಾರಿಗಿತ್ತು ಅನ್ನೋದರ ಬಗ್ಗೆ ಈಗ ಅದರ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಬೇಕು. ಅದರ ಸಲುವಾಗಿ ರಿಟ್ರೀವ್ಗೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳ ಬಡ ವ್ಯಕ್ತಿಗಳಿಗೆ ಹಣದ ಆಮಿಷವನ್ನು ಕೂಡ ಒಡ್ಡಿರುವಂತಹ ಆರೋಪ ಇದೆ. ಹಣ ನೀಡಿ ಆರೋಪಿಗಳು ಪೊಲೀಸರಿಗೆ ಶರಣಾಗಲು ಸೂಚನೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾರ್ಯಾರು ದರ್ಶನ್ ಜೊತೆಗೆ ಆ ದಿನ ಕಾಲ್ನಲ್ಲಿ ಏನೆಲ್ಲ ಮಾತುಕತೆ ನಡೆಸಿದ್ರು, ಮೆಸೇಜ್ ಮುಖಾಂತರ ಏನೆಲ್ಲ ಮಾತುಕತೆ ಆಗಿರಬಹುದು, ಹಣದ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ಯಾದಿ ಮಾಹಿತಿಗಳನ್ನ ಪಡ್ಕೊಳ್ಳೋ ಸಲುವಾಗಿ ರಿಟ್ರೀವ್ಗೆ ಕೋರ್ಟ್ ಮೊರೆ ಹೋಗಿದ್ದಾರೆ.